ಕರ್ನಾಟಕಕ್ಕೆ ಮತ್ತೆ ಕಾವೇರಿ ನೀರಿನ ಸಂಕಷ್ಟ ಎದುರಾಗಿದೆ. ಮತ್ತೆ ತಮಿಳುನಾಡಿಗೆ ನೀರು ಹರಿಸಬೇಕು ಅಂತ ಶಿಫಾರಸಾಗಿದೆ. ಮನುಷ್ಯರೋ ಏನು ಅಂತ ಅರ್ಥ ಆಗ್ತಾ ಇಲ್ಲ ನನಗೆ. 3,500 ಕ್ಯೂಸೆಕ್ ಇಂದ ಈಗ ಪ್ರತಿದಿನ 12,000 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಸೂಚನೆ ಬಂದಿದೆ ಕರ್ನಾಟಕಕ್ಕೆ. ಮುಂದಿನ 15 ದಿನಗಳ ಕಾಲ ಪ್ರತಿದಿನ 12,000 ಕ್ಯೂಸೆಕ್ ನೀರು ಹರಿಸಬೇಕು ಅಂತ ಡೈರೆಕ್ಷನ್ ಕೊಟ್ಟಿದೆ ಕಾವೇರಿ ನೀರು ನಿಯಂತ್ರಣ ಸಮಿತಿ. ಈಗಾಗಲೇ ತಮಿಳುನಾಡಿಗೆ 7.5 TMC ನೀರು ಹೋಗಿದೆ. 1-2 TMC ಅಲ್ಲ, ಕ್ಯೂಸೆಕ್ ಅಲ್ಲ, 7.5 TMC ನೀರು ಹೋಗಿರೋದು. ಕೆಲ ಹೊತ್ತಿನಲ್ಲಿ CWMA ಮೀಟಿಂಗ್ ಕೂಡ ನಡೆಯುತ್ತೆ. ಈ ಸಭೆಯಲ್ಲಿ ಕಾವೇರಿ ಸಂಬಂಧ ಅಂತಿಮ ನಿರ್ಣಯ ಆಗುತ್ತೆ. ಒಂದು ಚೂರು ಮಳೆ ಆಗೋ ಆಗಿಲ್ಲ. ಅಲ್ಲಿ ಪ್ರತಿದಿನ ಅಷ್ಟಷ್ಟು ಕ್ಯೂಸೆಕ್ ನೀರು ಕೊಡಿ ಅಂತ ಕೇಳ್ತಾರೆ. ಇವಾಗ ಅತಿ ಹೆಚ್ಚಾಗೆ ಕೊಟ್ಟಿದ್ದೀವಿ. 3,500 ಕ್ಯೂಸೆಕ್ ನೀರು ಹರಿಸಬೇಕು ಪ್ರತಿದಿನ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಇಲ್ಲಿವರೆಗೂ 7.5 TMC ನೀರು ಕೊಟ್ಟಿದೆ ಕರ್ನಾಟಕ. ಈಗ ಪ್ರತಿದಿನ 12,000 ಕ್ಯೂಸೆಕ್ ನೀರು ಬಿಡಿ ಅಂತ ಕೇಳ್ತಾ ಇದೆ. ಇನ್ನು ಕೆಲವೇ ಹೊತ್ತಲ್ಲಿ CWMA ಸಭೆ ಕೂಡ ನಡೆಯುತ್ತೆ. ಅಲ್ಲಿ ಫೈನಲ್ ಡಿಸಿಷನ್ ಆಗುತ್ತೆ. ಇನ್ನೇನು CWRC ಏನು ಹೇಳುತ್ತೋ CWMAನೂ ಅದನ್ನೇ ಹೇಳುತ್ತೆ. ಎಲ್ಲಿ ಹೋದ್ರೂ ಕರ್ನಾಟಕಕ್ಕೆ ಅನ್ಯಾಯನೇ ಅಲ್ವಾ ಪ್ರತಿ ಸಲನೂ. ದಿನಕ್ಕೆ 12,000 ಕ್ಯೂಸೆಕ್ ನೀರು ಬಿಡಿ ಅಂತ ಶಿಫಾರಸ್ಸಾಗಿದೆ ಕರ್ನಾಟಕಕ್ಕೆ. ಈಗ ಕಾವೇರಿ ನೀರು ನಿಯಂತ್ರಣ ಶಿಫಾರಸ್ ಮಾಡಿರೋದು, ಸೂಚನೆ ಕೊಟ್ಟಿರೋದು. ಮೊದಲು 15 ದಿನಗಳ ಕಾಲ 3,500 ಕ್ಯೂಸೆಕ್ ಪ್ರತಿದಿನ ಬಿಡಬೇಕು ಅಂತ ಇತ್ತು. ಈಗದು 12,000 ಕ್ಯೂಸೆಕ್ಗೆ ಹೋಗಿದೆ. ಮುಂದಿನ 15 ದಿನಗಳ ಕಾಲ ನೀರು ಬಿಡಬೇಕು ಅಂತ ಆಗಿದೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯಲ್ಲಿ ಈ ರೀತಿ ನಿರ್ಧಾರ ಆಗಿದೆ. ಕೆಲವೇ ಹೊತ್ತಿನಲ್ಲಿ CWMA ಸಭೆ ಕೂಡ ನಡೆಯುತ್ತೆ. ಪ್ರತಿನಿಧಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಇತ್ತು CWRC ಸಭೆಯಲ್ಲಿ ಏನೆಲ್ಲ ಆಯಿತು ಸಂತೋಷ್? ಇಂದ್ರ, ಪ್ರಮುಖವಾಗಿ ಇವತ್ತು ಸುಮಾರು 2 ಗಂಟೆಗಳ ಕಾಲ ನಡೆದಂತಹ CWRC ಸಭೆಯಲ್ಲಿ ತಮಿಳುನಾಡಿಗೆ ಮತ್ತೆ ಮುಂದಿನ 15 ದಿನಗಳ ಕಾಲ ದಿನಕ್ಕೆ 1 TMC ನೀರಿನಂತೆ 15 TMC ನೀರನ್ನು ಬಿಡಬೇಕು ಅನ್ನುವಂತ ಒಂದು ಶಿಫಾರಸನ್ನ ಈಗಾಗಲೇ CWMA ಸಮಿತಿಗೆ CWRC ಸಮಿತಿ ಶಿಫಾರಸನ್ನ ಮಾಡಿದೆ ಅನ್ನುವಂಥದ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮತ್ತೆ ಮಧ್ಯಾಹ್ನ 3ರಿಂದ 3:30 ಆಸ್ಪಾಸ್ನಲ್ಲಿ ನಡೆಯಲಿರುವಂತಹ CWMA ಸಭೆಯಲ್ಲಿ ಯಾವ ರೀತಿಯಾದಂತಹ ನಿಲುವನ್ನ ತೆಗೆದುಕೊಳ್ತಾರೆ, ಅದರಲ್ಲಿ ಮತ್ತೆ ನೀರಿನ ಹರಿವನ್ನ ಒಂದು ವೇಳೆ ಕಡಿತ ಮಾಡೋದಕ್ಕೆ ಈ ಒಂದು ಸಮಿತಿ ಮುಂದಾಗುತ್ತೋ ಅಥವಾ ಇದೇ ಒಂದು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಕೂಡ ಇಲ್ಲಿ ಕಾದ್ ನೋಡ್ಬೇಕಾಗತ್ತೆ. ಆದ್ರೆ ಒಂದು ಇಲ್ಲಿ ಸ್ಪಷ್ಟವಾಗುತ್ತೆ, ಪ್ರತಿ ಬಾರಿ ಕೂಡ ತಮಿಳುನಾಡು ಒತ್ತಾಯ ಮಾಡುವಂತಹ ಬೇಡಿಕೆ ಇಡುವಂತಹ ನೀರಿಗೆ ಕರ್ನಾಟಕ ಪದೇ ಪದೇ ನೀರನ್ನು ಬಿಡಬೇಕು ಅನ್ನೋ ನಿಟ್ಟಿನಿಂದಾಗಿ ಅಂಕಿಅಂಶಗಳನ್ನ ಕೊಡುವಲ್ಲಿ ಕರ್ನಾಟಕ ಏನಾದ್ರೂ ವಿಫಲವಾಗುತ್ತಾ? ಈ ಹಿಂದೆ ಇದೇ ರೀತಿಯಾದಂತಹ ಆದೇಶವನ್ನ CWMA ಕೂಡ ಕೊಟ್ಟಿತ್ತು. ಈಗ ಅದೇ ರೀತಿಯಾದಂತಹ ಆದೇಶ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಅದನ್ನ ಹೇಗೆ ಅಂಕಿಅಂಶಗಳ ಮೂಲಕ, ಯಾಕಂತ ಹೇಳಿದ್ರೆ ಮುಂಗಾರಿನ ಕೊರತೆ ಇದೆ ಅನ್ನುವಂಥದನ್ನ ಈ ಹಿಂದೆ ವಾದ ಮಂಡಿಸಿತ್ತು CWMA ಸಭೆಯಲ್ಲಿ. ಈಗ ಮಧ್ಯಾಹ್ನದ ಬಳಿಕ ನಡೆಯಲಿರುವಂತಹ ಸಭೆಯಲ್ಲಿ ಬೆಳಿಗ್ಗೆ ಮಂಡಿಸಿದಂತ ವಾದವನ್ನ ಬದಲಾಗಿ 15 ದಿನಗಳ ಕಾಲ 15 TMC ಅಂತ ಹೇಳಿದ್ರೆ ಇದು ಭಾರಿ ದೊಡ್ಡ ಮೊತ್ತದ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಇದರಲ್ಲಿ ಕಡಿತವನ್ನ ಆಗ್ಬೇಕು ಅಂತ ಹೇಳಿದ್ರೆ ಮಧ್ಯಾಹ್ನದ ಬಳಿಕ ನಡೆಯಲಿರುವಂತಹ ಸಭೆಯಲ್ಲಿ ಯಾವ ರೀತಿಯ ಅಂಕಿಅಂಶಗಳ ಮೂಲಕವಾಗಿ ಇನ್ನೂ ಶೇಖರಣೆ ಆಗಿರುವಂತಹ ಒಳ ಅರಿವು ಏನಿದೆ ಅದರ ಮಟ್ಟದ ಅಂಕಿಅಂಶಗಳನ್ನ ಸಲ್ಲಿಸಿದ್ದೆ ಆದಲ್ಲಿ ಯಾವ ರೀತಿಯ ನಿಲುವಿಗೆ ಸಮಿತಿ ಬರುತ್ತೆ. ಜೊತೆಗೆ ಕರ್ನಾಟಕಕ್ಕೆ ಮತ್ತೆ ಇದೇ ರೀತಿಯಾದಂತಹ ಒಂದು ಆದೇಶ ಬರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಹೇಳಲಾಗುತ್ತೆ. ಒಂದು ವೇಳೆ ಕುಡಿಯುವ ನೀರಿಗೆ ಕರ್ನಾಟಕ ಈ ಒಂದು 3-4 ಜಿಲ್ಲೆಗಳೇನಿದೆ, ಮುಖ್ಯವಾಗಿ ಬೆಂಗಳೂರು ನಗರ, ಮಂಡ್ಯ, ಮೈಸೂರು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಬೇಕಾಗುವಂತಹ ಮುಂದಿನ 1 ವರ್ಷಗಳ ಕಾಲ ಕುಡಿಯುವ ನೀರಿಗೆ ನೀರನ್ನ ಶೇಖರಣೆ ಮಾಡುವಂಥದ್ದು ಅನಿವಾರ್ಯ ಇದೆ ಅನ್ನುವಂಥದ್ದನ್ನು ಕೂಡ ಮಧ್ಯಾಹ್ನದ ಬಳಿಕ ಅಧಿಕಾರಿಗಳು ವಾದವನ್ನ ಮಂಡಿಸುವ ಸಾಧ್ಯತೆಯನ್ನ ನಿರೀಕ್ಷೆ ಮಾಡಬೇಕಾಗುತ್ತೆ. ಆಗ 15 TMC ಇಂದ ಕೊಂಚ 3-4 TMC ರಿಲೀಫ್ ಸಿಗುವ ಸಾಧ್ಯತೆಯನ್ನು ಕೂಡ ಈಗ ನಿರೀಕ್ಷೆ ಮಾಡಬೇಕಾಗುತ್ತೆ. ಆಲ್ರೈಟ್ ಸಂತೋಷ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.